ಹಣಕ್ಕಾಗಿ ನಡೆದ ಹತ್ಯೆಯೋ ಅಪಘಾತವೋ ಕೊಲೆಯೋ ಬಯಲಾಯ್ತು 5 ಕಿರಾತಕರ ಭೀಕರ ಸ್ಕೆಚ್. ಬೆಂಗಳೂರಿನ ಕುರುಬನಹಳ್ಳಿಯಲ್ಲಿ ನಡೆದ ಮಹಿಳೆಯ ಸಾವು ಕೇವಲ ಆಕಸ್ಮಿಕದ ಅಪಘಾತವಲ್ಲ, ಬದಲಾಗಿ ಹಣಕ್ಕಾಗಿ ನಡೆದ ಅತ್ಯಂತ ವ್ಯವಸ್ಥಿತೆಯ ಕೊಲೆ ಎಂಬುದು ಇದೀಗ ಬಯಲಾಗಿದೆ. ವಿಜಯಲಕ್ಷ್ಮಿ ಎಂಬ ಒಂಟಿ ಮಹಿಳೆ ಹಣವಿದೆ ಎಂಬ ಕಾರಣಕ್ಕೆ ಚೇತನ್ ಮತ್ತು ಗ್ಯಾಂಗ್ ಭೀಕರವಾಗಿ ಸ್ಕೆಚ್ ರೂಪಿಸಿತ್ತು. ಏಪ್ರಿಲ್ 21ರಂದು ಉದ್ದೇಶ ಪೂರ್ವಕವಾಗಿ ಬೈಕ್ನಿಂದ ಡಿಕ್ಕಿ ಹೊಡೆಸಿ ಬಳಿಕ ಆಕೆಯನ್ನು ಕಾಪಾಡುವ ನಾಟಕವಾಡಿ ಆಸ್ಪತ್ರೆಗೆ ಸೇರಿಸಿದ್ದರು. ಈ ವೇಳೆ ಆಕೆಯ ಮನೆಯ ಕೀ ಕದ್ದು ಹಣ ಮತ್ತು ಚಿನ್ನಾಭರಣ ದೋಚಲು ಯತ್ನಿಸಿದ ಆರೋಪಿಗಳ ಕೃತ್ಯವು ಸಿನಿಮಾದ ಥ್ರಿಲ್ಲರ್ ಅನ್ನು ಮೀರಿಸುವಂತಿದೆ. ಘಟನೆ ನಡೆದಾಗ ಆರೋಪಿ ರಾಕೇಶ್ ತಾನೇ ಸಂಚಾರಿ ಪೊಲೀಸರಿಗೆ ದೂರು ನೀಡಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಎಂದು ನಂಬಿಸಲು ಯತ್ನಿಸಿದ. ಆದರೆ ವಿಜಯಲಕ್ಷ್ಮಿ ಆಸ್ಪತ್ರೆಯಲ್ಲಿ ಇದ್ದಾಗ ಮಂಜುನಾಥ್ ಎಂಬ ಆರೋಪಿ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದಿದ್ದು ಪೊಲೀಸರ ಅನುಮಾನಕ್ಕೆ ಕಾರಣವಾಯಿತು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತಾಂತ್ರಿಕ ಸಾಕ್ಷ್ಯ ಮತ್ತು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ತನಿಖೆ ನಡೆಸಿದಾಗ ಇದು ಅಪಘಾತವಲ್ಲ, ವ್ಯವಸ್ಥಿತ ಕೊಲೆ ಎಂಬ ಸತ್ಯ ಹೊರಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ರಾಕೇಶ್, ಮಂಜುನಾಥ, ಚೇತನ್, ಪ್ರದೀಪ್ ಮತ್ತು ಯೋಹಾನ್ ಎಂಬ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆಸ್ಪತ್ರೆಯಲ್ಲಿ ವಿಜಯಲಕ್ಷ್ಮಿ ಮೃತಪಟ್ಟರೆ ಇತ್ತ ಬಂಧಿತನಾಗಿದ್ದ ರೌಡಿ ಶೀಟರ್ ಮಂಜುನಾಥ್ ಎಂಬ ಆರೋಪಿ ಕೂಡ ಅನಾರೋಗ್ಯದಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಮೃತಪಟ್ಟಿದ್ದಾನೆ. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ರೌಡಿ ಶೀಟರ್ಗಳಾದ ಪ್ರದೀಪ್ ಮತ್ತು ಇತರ ಆರೋಪಿಗಳ ಹಿನ್ನೆಲೆಯನ್ನು ಕೆದಕುತ್ತಿದ್ದು ತನಿಖೆ ತೀವ್ರಗೊಳಿಸಿದೆ. ಕ್ರಾಸ್ ಆಗ್ತಾ ಇದ್ರು, ಅವನು ಯಾರೋ ಬೈಕ್ ಬಂದು ಗುದ್ಬಿಟ್ಟು ಹೊರಟದ. ಮತ್ತು ಅವ್ನು ಹಿಂದ್ಗಡೆ ಒಬ್ಬ ಆಟೋದವರೆಲ್ಲ ಕರ್ಕೊಂಡೋದ್ರು. ಮತ್ತೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಂದು ಅವ್ರ ಮನೆ ಎಲ್ಲ ಚೆಕ್ ಮಾಡ್ತಾಯಿದ್ರು ಹುಡುಗರು. ಅವನು ಗಾಡಿಯಲ್ಲಿ ಎಷ್ಟು ಸ್ಪೀಡಲ್ಲಿ ಬರ್ತಾಯಿದ್ದೆ ಸರ್? ಅವನು ಏನೋ ಒಂದು 20-25 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾಯಿದ್ದೆ. ಅವ್ನ ಮನೇಲಿ ಬಂದು ಚೆಕ್ ಮಾಡೋ ಯಾರಿದ್ರು ಸರ್? ಅವ್ನೇನಾರು ಪ್ರಶ್ನೆ ಮಾಡಿದ್ರೆ ಯಾರಾದರೂ? ಅವರು ಕೆಳಗಡೆ ಅವ್ರು ಯಾರು ಬೇರೆಯವರು ಹೋಗಿ ಅಲ್ಲಿ ನೋಡಿ ಏನು ಇವನು ಆಕ್ಸಿಡೆಂಟ್ ಆಯ್ತಲ್ಲ ಕರ್ಕೊಂಡು ಹೊರಟೋದ್ರು. ಅವ್ರು ನೋಡಿದ್ರೆ ಇಲ್ಲಿ ಮನೆ ಒಳಗಡೆ ಯಾರು ಇದ್ದಾರಂತೆ. ಹೋಗಿ ಅವರು ಓನರ್ ಮಗ ಅವರೆಲ್ಲ ಹೋಗಿ ಏನು ಹೇಳಿದ ಸರ್ ಆಗ ಅವನು? ನಾನು ಇಲ್ಲಿ ಆಧಾರ್ ಕಾರ್ಡ್ ಹುಡ್ಕೊಂಡು ಬಂದಿದ್ದೀನಿ ಅಂತ. ಆಮೇಲೆ ಹೆಂಗೆ ಗೊತ್ತಾಯಿತು ವಿಚಾರ ನಿಮಗೆ ಈ ಥರ ಡೆತ್ ಆಗಿದೆ ಅಂತೇಳಿ? ಡೆತ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಅವರು KG ಜನರಲ್ ಹಾಸ್ಪಿಟಲ್ಲೇನೋ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಇದಕ್ಕೆ ವಿಕ್ಟೋರಿಯಾ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಏನು ಮಾಡ್ತಾ ಇದ್ದೀವಿ ಕೆಲಸ? ಏನಿಲ್ಲ, ಅಮ್ಮ ಬರೋ ಫೈನಾನ್ಸ್ ಅಮ್ಮ ಒಬ್ಬಳೇ ಇತ್ತು. ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.